ಎಲ್ಲರಿಗೂ ಅಮ್ಮನ ಕೈ ರುಚಿ ಮತ್ತು ವ್ಲಾಗ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಮೊಳಕೆ ಕಾಳಿನ ಸಾಂಬಾರು ಮಾಡ್ತಾಯಿದ್ದೀನಿ. ಹುರುಳಿಕಾಳು ತೊಗೊಂಡಿದ್ದೀನಿ ಮತ್ತು ಹೆಸರುಕಾಳು ತೊಗೊಂಡಿದ್ದೀನಿ, ಕಡಲೆಕಾಳನ್ನ ಇದು ಮೂರನ್ನು ಮೊಳಕೆ ಕಟ್ಬಿಟ್ಟು ನಾನು ಮೊಳಕೆ ಕಟ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಮಸಾಲೆ ರುಬ್ಕೊಳ್ಳೋಣ. ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ, ಹಸಿ ತೆಂಗಿನಕಾಯಿ. ಇದು ಈರುಳ್ಳಿ ಹಾಕ್ತಾಯಿದ್ದೀನಿ. ನಾನು ನಾಟಿ ಟೊಮೆಟೊ 2 ತೊಗೊಂಡಿದ್ದೀನಿ. ನೀವು ಯಾವ್ದಾದ್ರು ಟೊಮೆಟೊ ಹಾಕೋಬೋದು. ನಾನು ನಾಟಿ ಟೊಮೆಟೊ 2 ತೊಗೊಂಡಿದ್ದೀನಿ. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು 1 ಹಿಡಿ ಹಾಕ್ಕೋತಾ ಇದ್ದೇನೆ. ಚಕ್ಕೆ 1 ಇಂಚು, ಲವಂಗ ಒಂದು 5ರಿಂದ 6. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಜಾಸ್ತಿ ಹಾಕೋಬೋದು, ಕಮ್ಮಿ ಕ್ವಾಂಟಿಟಿ ಮಾಡೋಂಗಿದ್ರೆ ಕಮ್ಮಿ ಹಾಕೋಬೋದು. ಈ ಸಾರು ನೋಡಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆ ರುಬ್ಕೊಬರೋಣ. ಈ ಸಾರು ಚಪಾತಿ, ಪೂರಿ, ಪರೋಟ, ಅನ್ನಗೆ ಮತ್ತು ಮುದ್ದೆಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು. ನೋಡಿ, ನಾನು ಮಸಾಲೆ ರುಬ್ಕೊಬಂದಿದ್ದೀನಿ. ಇವಾಗ ಮಸಾಲೆ ಹಾಕ್ಕೊಂಡು ಏನೇನು ಮಸಾಲೆ ಇದೆ ಅದೆಲ್ಲ ಹಾಕ್ಕೊಂಡು ಮತ್ತೊಂದು ರೌಂಡು ಮಸಾಲೆ ಹಾಕ್ಕೊಬರೋಣ. ಅರಿಶಿನ ಹಾಕ್ಕೋತಾ ಇದ್ದೇನೆ. ಧನಿಯಾ ಪುಡಿ 2 ಸ್ಪೂನು, ಚಿಲ್ಲಿ ಪೌಡ್ರು ಖಾರಕ್ಕೆ ಎಷ್ಟು ಜಾಸ್ತಿ ತಿನ್ನಂಗಿದ್ರೆ ಜಾಸ್ತಿ ಹಾಕೋಬೋದು. ನಾನು ಮೀಡಿಯಮಾಗಿ ಹಾಕೋತಾ ಇದ್ದೇನೆ ಚಿಲ್ಲಿ ಪೌಡ್ರು. ಇದನ್ನು 1 ರೌಂಡ್ ಮಿಕ್ಸಿಗೆ ಹಾಕೊಂಬರ್ತಾ ಇದ್ದೀನಿ, ಫುಲ್ ಮಿಕ್ಸ್ ಆಗಿ ಅಂತ. ನೋಡಿ, ಮಿಕ್ಸಿಗೆ ಹಾಕೊಬಂದಿದ್ದೀನಿ, ಫುಲ್ ಪೇಸ್ಟ್ ಆಗಿದೆ. ನಾನು ಅದು ಮೊಳಕೆ ಕಾಳು ಜೊತೆಗೆ ಆಲೂಗಡ್ಡೆ ಮತ್ತು ಬದನೆಕಾಯಿ ತೊಗೊಂಡಿದ್ದೀನಿ ನಾನು ತರಕಾರಿ. ನೀವು ನೂಕಲ್ಲಾಗಲಿ ಏನು ತರಕಾರಿ ಇರುತ್ತೆ ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು. ಆಲೂಗಡ್ಡೆ ಬದನೆಕಾಯಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಆಲೂಗಡ್ಡೆ ಬದನೆಕಾಯಿ ತೊಗೊಂಡಿದ್ದೀನಿ ಮೊಳಕೆ ಕಾಳು ಜೊತೆಗೆ ಹಾಕೋಳಕ್ಕೆ. ಇದು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೋತಾ ಇದ್ದೇನೆ. ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್, ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇರುತ್ತೆ ಇದು. ಒಮ್ಮೆ ಮಾಡಿ ನೋಡಿ. ಚಿಕನ್, ಮಟನ್ ಅದನ್ನು ತಿನ್ನೋದನ್ನೇ ಮರ್ತು ಬಿಡ್ತೀರಾ. ಈ ಥರ ಇದು ಹೆಲ್ತಿ ಕೂಡ. ಇದು ಮೊಳಕೆ ಕಾಳುಗಳು ಹಸಿದು ತಿಂತಾರೆ ಎಲ್ಲ ಡಯಟ್ ಮಾಡೋರು, ಶುಗರು, BP ಇರೋರು ಮತ್ತು ಡಯಟ್ ಮಾಡೋರು ಹಸಿ ಮೊಳಕೆ ಕಾಳನ್ನ ತಿಂತಾರೆ. ತುಂಬ ಅಂದರೆ ತುಂಬ ಹೆಲ್ತಿಗೆ ಒಳ್ಳೇದಿದು. ನೋಡಿ, ನಾನು ಇಷ್ಟಿಷ್ಟು ದೊಡ್ಡದು ಕಟ್ ಮಾಡ್ಕೊಂಡಿದ್ದೀನಿ ನಾನು. ಯಾಕಂದರೆ ಕುಕ್ಕರಲ್ಲಿ ಹಾಕಿದ್ರೆ ತುಂಬ ಬೇಗ ಬೆಂದೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಷ್ಟು ದೊಡ್ಡದು ಮಾಡ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸೀರ್ದಾದ್ಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಮೊಳಕೆ ಕಾಳು ತೊಳ್ಕೊಂಡು ಇಟ್ಕೊಂಡು ಅದು ಹಾಕೋತಾ ಇದ್ದೀನಿ ನಾನು. 3 ಮೊಳಕೆ ಕಾಳು, ಕಡಲೆಕಾಳು, ಹೆಸರು ಕಾಳು ಮತ್ತು ಹುರುಳಿಕಾಳು 3 ಮೊಳಕೆ ಕಾಳು ಮಿಕ್ಸ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆದಲ್ಲಿ ಫ್ರೈ ಆಗಬೇಕಿದ್ದು ಕಾಳುಗಳು. ಆಲೂಗಡ್ಡೆ ಬದನೆಕಾಯಿ ಕಟ್ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದು ಸೇರಿಸಿ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆ ನೂಕಲ್ಲು ಹಾಕೋಬೋದು. ಇದ್ರ ಜೊತೆಗೆ ನಿಮ್ಮ ಮನೆಗೆ ಯಾವುದು ವೆಜಿಟೇಬಲ್ ಇರುತ್ತೆ ಅದು ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಕಾಳುಗಳು, ಬದನೆಕಾಯಿ, ಆಲೂಗಡ್ಡೆ ಎಣ್ಣೆದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ನೋಡಿ ಎಣ್ಣೆದಲ್ಲಿ ಫ್ರೈ ಆಗಿದೆ. ಸ್ವಲ್ಪ ನಾನು ರುಚಿಗೆ ಉಪ್ಪು ಹಾಕ್ತಾಯಿದ್ದೇನೆ. ನಾನು ಇವಾಗಲೇ ಹಾಕ್ತಾಯಿದ್ದೇನೆ ರುಚಿಗೆ ಉಪ್ಪು. ರುಬ್ಬಿರ್ತೀವಲ್ಲ ಆ ಮಸಾಲೆ ಹಾಕ್ತಾಯಿದ್ದೀನಿ ಇವಾಗ ನಾನು. ಇದು ಒಂದು 2-3 ನಿಮಿಷ ನೀರು ಹಾಕದೆ ಹಿಂಗೆ ಫ್ರೈ ಮಾಡ್ಕೊಳ್ಳಿ. ಕಾಳು ಮತ್ತು ಬದನೆಕಾಯಿ ಆಲೂಗಡ್ಡೆ ಜೊತೆಗೆ ನೀರು ಹಾಕದೆ ಮಾಡ್ಕೊಳ್ಳಿ. ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಕುಕ್ಕರಲ್ಲಿ ವಿಸಿಲ್ ಮಾಡ್ಕೋಬೋದು. ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೇನೆ. ನೋಡಿ ನೀರು ಹಾಕ್ಕೊಂಡಿದ್ದೇನೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ. ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಸಾರದು. ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ. ಮಟನ್ ಮಸಾಲ ಹಾಕ್ಕೊಂಡಿದ್ದೆ ನಾನು 1 ಸ್ಪೂನು. ನಿಮ್ಮ ಮನೆಗೆ ಚಿಕನ್ ಮಸಾಲ ಆಗಲಿ, ಮಟನ್ ಮಸಾಲ ಆಗಲಿ, ಗರಂ ಮಸಾಲ ಆಗಲಿ ಹಾಕ್ಕೋಬೋದು. ತುಂಬ ಟೇಸ್ಟಾಗಿರುತ್ತೆ. ಇದು ಮಟನ್ ಮಸಾಲ ಹಾಕೋದ್ರಿಂದ ಮಟನ್ ಸಾಂಬಾರು ತಿಂದಂಗೆ ಆ ಥರ ಅನಿಸುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡೋಣ. 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಇದು 2 ವಿಸಿಲ್ ಸಾಕು, ಇಲ್ಲಾಂದರೆ ತುಂಬ ಪೇಸ್ಟ್ ಆಗೋಗುತ್ತೆ. ಇದು ಕಾಳುಗಳಾಗಲಿ ಆಲೂಗಡ್ಡೆ ಬದನೆಕಾಯಿ ಆಗಲಿ ಅದು 2 ವಿಸಿಲ್ ಸಾಕು. ನೋಡಿ ವಿಸಿಲ್ ಬರ್ತಾಯಿದೆ. ನಾನು ಆಫ್ ಮಾಡಿ ತಣ್ಣಗೆ ಮಾಡ್ಕೊಂಡು ತಕ್ಕೋತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಘಮ ಘಮ ಅಂತ ವಾಸನೆ ಬರ್ತಾಯಿದೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ನಾನು ಮುದ್ದೆ ಮಾಡ್ಕೊತಾ ಇದ್ದೇನೆ. ಮೊಳಕೆ ಕಾಳು ಸಾಂಬಾರಿಗೆ ಮುದ್ದೆ ಮಾಡ್ತಾಯಿದ್ದೀನಿ ಇವಾಗ ನಾನು. ನೆಕ್ಸ್ಟು ಮುದ್ದೆಗೆ ಸ್ವಲ್ಪ ನೀರು ಇಟ್ಕೊಂಡಿದ್ದೇನೆ. ನೀರು ಕುದ್ದಾದಮೇಲೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೇನೆ. ಒಂದು 2-3 ಡ್ರಾಪು ತುಪ್ಪ ಹಾಕೋತಾ ಇದ್ದೇನೆ. ನೀವು ತಿನ್ನೋವಾಗೂ ತುಪ್ಪ ಹಾಕ್ಕೊಂಡು ತಿನ್ಬೋದು. ನಾನು ಮಾಡುವಾಗ ತುಪ್ಪ ಹಾಕ್ತಾಯಿದ್ದೇನೆ. ಹೀಗೆ ಮಾಡೋದ್ರಿಂದ ಸ್ಮೂತ್ ಇದೆ, ಗಂಟು ಬೀಳಲ್ಲ ಮತ್ತು ಸ್ಮೂತಾಗಿರುತ್ತೆ. ತಿನ್ನೋಕ್ಕೂ ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ. ತುಪ್ಪದ ರುಚಿ ಉಪ್ಪು ಎಲ್ಲ ಮಿಕ್ಸ್ ಆಗಿರುತ್ತಲ್ಲ, ತಿನ್ನೋವಾಗೂ ತುಂಬ ಚೆನ್ನಾಗಿರುತ್ತೆ. ನಾನು 1 ಸ್ಪೂನು ರಾಗಿ ಹಸಿಟ್ಟು ಹಾಕ್ತಾಯಿದ್ದೇನೆ. ನಂತರ ಅದೆಲ್ಲ ಸ್ವಲ್ಪ ಬರೋಷ್ಟರಲ್ಲಿ ಇನ್ನೂ ಸ್ವಲ್ಪ ರಾಗಿ ಹಸಿಟ್ಟು ಹಾಕ್ಕೊಂಡು ಮಾಡ್ಕೋತಾ ಇದ್ದೇನೆ. ಮುದ್ದೆ ಮಾಡೋದು ತುಂಬ ಅಂದರೆ ತುಂಬ ಸುಲಭ ಮಾಡೋದು. ನೀವು ತುಪ್ಪ ಆಗಲಿ ಎಣ್ಣೆ ಆಗಲಿ ಉಪ್ಪು ಜೊತೆಗೆ ಹಾಕಿದ್ರೆ ಗಂಟು ಬೀಳಲ್ಲ, ತುಂಬ ಸ್ಮೂತಾಗಿ ಬರುತ್ತೆ. ತಿನ್ನೋವಾಗೂ ಟೇಸ್ಟ್ ಚೆನ್ನಾಗಿರುತ್ತೆ ಮುದ್ದೆ. ನೋಡಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಪ್ಲೇಟ್ ಮುಚ್ಚಿಕ್ತಾ ಇದ್ದೇನೆ. ಸಿಮ್ಮಲ್ಲಿ ಇಕ್ಕಿದ್ದೀನಿ ನಾನು. ನೋಡಿ ಇವಾಗ ರೆಡಿಯಾಗಿದೆ ಮುದ್ದೆ. ಮೊಳಕೆ ಕಾಳು ಸಾಂಬಾರು ಜೊತೆಗೆ ಸವೀರಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಯಾರ್ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೆಲ್ಲರಿಗೂ.